ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರಬಂದ. ಶಾಂತಿ ಅಲ್ಲ ನೀನೇ ಹಂಗಂದ್ರೆ ಹೇಳು, ನಮ್ಮ ಕೈಲಿ ಮಾಡಕ್ ಆಗ್ತೈತ ಹೇಳು. ನೀನೇ ನಿಂಗೆ ಧೈರ್ಯ ಕೊಡ್ಲಿದ ಮೇಲೆ ನಮ್ಮ ಕೈಲಿ ಆಗ್ತೈತ? ಇದೆಯಾ ನೀನು ಹಂಗೆ ಹೇಳ್ತಾನೆ ಇದೀಯಾ? ಸರಿಗೈತೆ, ಫಸ್ಟ್ ಗುಡಿ ಕಟ್ಕೊಡ್ಬೇಕು ನಿನಗೆ, ಆಮೇಲೆ ನೀನು ಇದು ಮಾಡೋದು ಅಂತೀಯ. ಅಲ್ಲಿವರೆಗೂ ನಾವೆಲ್ಲಪ್ಪ ಇರೋದು. ಮಗಳು ಕೂಗಾಳ್ತಾನೆ, ನೀನು ನಿಧಾನ ಮಾಡಿ ಬಾಯಿ ಬೀಗ ಆಯ್ತಾ, ಕರ್ಸ್ಕೊಡ್ತಾರೆ ಸುಮ್ಮನೆ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಮಸ್ತೆ ಸರ್. ಈಗ ನಾಗರ ದೋಷ ಕೆಲವೊಂದು ಕೇಸ್ಗಳು ಇಲ್ಲಿ ಬಂದಿದ್ದಾವೆ. ನೀವು ಹೇಳ್ತಾ ಇದ್ರಿ ನನಗೆ ಅವರು ಇವತ್ತು ಸಿಕ್ಕಿಲ್ಲ, ಅವ್ರ ಕಣ್ಣುಗಳು ಕೂಡ ಹಾವಿನ ಕಣ್ಣುಗಳಿತ್ತು. ಆ ಒಂದು ಎಫೆಕ್ಟ್, ನಾಗದೋಷದ ಎಫೆಕ್ಟು ಅವ್ರಿಗೆ ಕಾಣಿಸ್ತಾ ಇತ್ತು. ಕೆಲವೊಂದು ಕೇಸ್ಗಳನ್ನ ನೀವು ನೋಡಿರೋ ವಿಚಾರ ಹೇಳಿದ್ರಿ. ಮಕ್ಕಳಿಗೂ ಕೂಡ ಬಿಡಲ್ಲ, ಏಜ್ ಆದವ್ರಿಗೂ ಕೂಡ ಈ ದೋಷ ಐತೆ, ಆ ಥರ ಕೇಸ್ಗಳಲ್ಲಿ ಬರ್ತಾ ಇದ್ದಾವೆ ಅಂತ ನಿಮಗೆ ಕಾಣಿಸಿರೋವಂಥ ಒಂದಷ್ಟು ವಿಚಿತ್ರ ಕೇಸುಗಳು, ಅದರದ್ದೊಂದು ಅನುಭವ ಯಾವ ಥರ ಇರುತ್ತೆ ನಾಗದೋಷ ಬಂದರೆ? ಆ ವ್ಯಕ್ತಿದ್ದು ಒಂದು ಮಗು ಆಗ್ಬೋದು, ದೊಡ್ಡದಾಗ್ಬೋದು, ಯಾವುದಾದ್ರೂ ಅನುಭವ ನಿಮ್ಮಲ್ಲಿ ಬಂದಿರೋ ಕೇಸ್ಗಳ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿ ಸರ್. ಈಗ ನನ್ನ ಹತ್ರ ತುಂಬ ಕೇಸ್ಗಳು ಬಂದಿದೆ ನಾಗರದೋಷದ್ದು, ಇಂಥದ್ದು ಅಂತೇನು ಇಲ್ಲ. ಆದರೆ ಒಂದು ಮಗು ಬಂದಿತ್ತು, ಧರ್ಮಸ್ಥಳ ಕಡೆಯಿಂದ ಒಂದು ಮಗು ಬಂದಿತ್ತು. ಆ ಮಗು ಊಟದಾಗಿಂದ ಹಾಗೆ ಮಲಗಿರೋ ಜಾಗದಲ್ಲಿ ಹಾವು ಒದ್ದಾಡೋದು ಆ ಮಗು ಹಾವಿನ ಥರನೇ ಒದ್ದಾಡೋದು. ಎಷ್ಟು ವರ್ಷ ಆ ಮಗುಗೆ ಈಗ 7 ವರ್ಷ. ಸಣ್ಣ ಮಗು, ಮತ್ತೆ ಮುಖನ ಆಕಾರನು ಒಂಥರ ಹಾವಿನ ಥರನೇ ಆ ಮಗುದು. ಇದು ದೋಷನೇ. ದೋಷನೇ. ಆಮೇಲೆ ಆಯಮ್ಮನ್ಗೆ ಒಬ್ನೇ ಮಗ, ಒಂದೇ ಮಗು. ಗಂಡ ಇವೆಲ್ಲ ನಂಬಲ್ಲ. ಆದ್ರೆ ತುಂಬಾ ಕಡೆ ಹೋಗೋರೆ, ಅಲ್ಲೆಲ್ಲೋ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಅಲ್ಲಿ 7 ವರ್ಷ ಇರೋದು, ಬದುಕೋದು. ಬೇಕಾದ್ರೆ ಏನೋ ನೀನ್ ಕೇಳ್ಕೊಂತಿದೀಯ ಅಂತೇಳಿ ಇನ್ನೊಂದ್ 7 ವರ್ಷ ಜಾಸ್ತಿ ಇದ್ ಮಾಡ್ಬೋದು ಅಂದ್ರೆ ನಾಗರದೋಷ ಅಂತ ಅಲ್ಲೂ ಹೇಳಿದಂತೆ. ಕನ್ಫರ್ಮ್ ಮಾಡಿದ್ದಾರೆ. ಪರಿಹಾರ ಅಂತ ಅವ್ರು ಅಲ್ಲಿ ಹೇಳಿಲ್ವಾ? ಇಲ್ಲ, ಆಗೋದಿಲ್ಲ ಅಂತ ಅವ್ರು ಹೇಳೋರೆ. ಇಲ್ಲಿ ನಮ್ ವಿಡಿಯೋ ಎಲ್ಲ ನೋಡ್ಬಿಟ್ಟು ನಮ್ಮ ಹತ್ರ ಒಂದ್ಸರಿ ಕೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಣ, ಅಂಜನದಲ್ಲಿ ಕೇಳಿ ಅಂತೇಳಿ ನಮ್ಮ ಹತ್ರ ಬಂದವ್ರೆ. ಆಮೇಲೆ ನಾನು ಅಂಜನದಲ್ಲಿ ನೋಡ್ಬಿಟ್ಟು ನನ್ಗೆ ಈ ತಾಯಿ ಯಾರಮ್ಮ ಅಂದೆ, ನಾನೇ ಅಂತಂದ್ರು. ಆಮೇಲೆ ಅವ್ರ ತಾಯಿ ಜೊತೆ ಅವ್ರ ಅತ್ತೆ ಒಬ್ರು ಬಂದಿದ್ರು, ಮತ್ತೆ ಈ ಚಿಕ್ಕಮ್ಮ ಅವರೆಲ್ಲ ಬಂದಿದ್ರು. ಅವ್ರ ತಾಯಿನ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ, ನೀ ಆಚೆ ಇರಮ್ಮ ಹೇಳ್ತೀನಿ ಅಂತೇಳಿ. ಆಮೇಲೆ ಅವ್ರ ಅತ್ತೆ ಹತ್ರ ಹೇಳ್ದೆ, ಅಮ್ಮ ಈ ಮಗು ಉಳಿಯಲ್ಲಮ್ಮ, ಈ ಮಗು ನಾಗರದೋಷ ಅಂದ್ರೆ ಈ ಮಗು ಈ ಜನ್ಮದಲ್ಲಿ ನೀವು ಬಿಟ್ಬಿಟ್ರೆ ಆ ಮಗುನ ಮುಂದಿನ ಜನ್ಮದಿಂದ ಒಳ್ಳೆ ಇದು ಇದಾಗ್ತಾನೆ, ಅದೇ ಆತ್ಮ ಮತ್ತೆ ಚೆನ್ನಾಗಿ ಹುಟ್ಟುತ್ತೆ. ಅದೇ ಮಗು ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ ಒಳ್ಳೆ ಜೀವನ ಸಿಗುತ್ತೆ. ನೀವು ಇದೇನಾದ್ರೂ ಇವ್ರು ಹಿಡ್ದು ಏನೋ ಒಂದು ಮಾಡಿ ಈ ಮಗುನ ಉಳಿಸ್ಕೊಂಡ್ರೆ ಸಾಯೋ ತನಕ ನೀವು ಆ ಮಗು ನರಳೋದು ಕಣ್ಣಲ್ಲಿ ನೋಡ್ಬೇಕು ನೀವು ಅಂತ ಹೇಳ್ದೆ. ನಾನ್ ನೋಡಿರೋ ಪ್ರಕಾರ ಅಂಜನದಲ್ಲಿ ಆ ಮಗು ಉಚ್ಚೆ ಏಲಲ್ಲೆಲ್ಲ ಒದ್ಲಾಡ್ತಿದೆ, ಹುಳ ಬಿಡ್ತಿದೆ ಆ ಮಗುಗೆ. ಕೈಗಳು ಬೆರಳುಗಳು ಕಟ್ಟಾಗ್ತಾ ಐತೆ, ಕಾಲಲ್ಲಿ ಕಟ್ಟಾಗ್ತಾ ಐತೆ ಅಂತಂದ್ರೆ ಹೌದು ಮೇಡಮ್ ನೀವ್ ಹೇಳ್ದಂಗೆ ಎಲ್ಲ ಆಗ್ತಿದೆ. ಉಚ್ಚೆ ಕಕ್ಕಸಲ್ಲಿ ಬೀಳ್ತಾವನೆ, ಮತ್ತೆ ಕೈ ಬೆರಳುಗಳು ಇಕ್ಕಿದಂಗೆ ಗಾಯಗಳಾಗ್ತವೆ, ಹುಳಗಳು ಬೀಳ್ತವೆ. ಒಂದೊಂದ್ ಬೆರಳು ಕಟ್ ಮಾಡಿಸ್ಕೊಂಡ್ ಬಂದಿದೀವಿ ಅಂತ ನಮಗ್ ತೋರ್ಸುದು. ಅದಕ್ಕೆ ನಾನು ಹೇಳ್ದೆ, ನೋವು ಪಡ್ಬೇಡಿ ಅಮ್ಮ, ಖಂಡಿತವಾಗ್ಲೂ ಆಗಲ್ಲ.
ಇದಂತೂ ಕೇಸ್ ಆಗೋದೇ ಇಲ್ಲ. ದೈವನೇ ಬಂದು ನಿಂತರೂ ಆಗಲ್ಲಮ್ಮ. ಯಾಕೆಂದ್ರೆ ಇದು ದೈವ ನಾಗ ಸರ್ಪನ ಹೊಡೆದಿರೋದಕ್ಕೆ 6 ಜನ್ಮದಲ್ಲಿ ತಪ್ಪಿಸ್ಕೊಂಡೈತೆ. ಅಂದ್ರೆ ಅವರು ಯಾವ್ದೋ ಒಂದ್ ಜನ್ಮದಲ್ಲಿ ಹೊಡೆದಿದ್ರು ಅಂತ. ಹೌದು, ಅದು ಈಗ ಬಂದಿದೆ. 6 ಜನ್ಮ ತಪ್ಪಿಸ್ಕೊಂಡವ್ರೆ. ಇದು 7ನೇ ಜನ್ಮ ಇದು ಆ ಮಗುದು. ಹಂಗಾಗಿ 7ನೇ ವರ್ಷ. ನಾನು ಈ ಮಗುದ್ ಗ್ಯಾರಂಟಿ ಕೊಡಲ್ಲ. ಹೊಡಿಬೇಡ್ರಿ, ಬೈಬೇಡ್ರಿ. ನೀವು ಹೊಡೆದು ಬೈದ್ರೆ ಆ ಮಗುಗೆ ಏನಾಗಲ್ಲ, ಅದ್ರ ಕರ್ಮ ತೀರ್ಸ್ಕೊಬೇಕಷ್ಟೇನೆ. ಆದ್ರೆ ಆ ಕರ್ಮ ನಿಮಗ್ ಬರುತ್ತೆ ಅಂತ ಹೇಳಿದೆ. ಅದಕ್ಕೆ ಇರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ, ಇರೋ ಅಷ್ಟು ದಿನ ಊಟ ಹಾಕಿ, ನಾನು ಇಷ್ಟೇ ದಿನ ಅಂತೇಳಿ ಟೈಮ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ಸರ್. ತುಂಬಾ ಹತ್ಕೊಂಡ್ರು. ಅವ್ರು ಹತ್ತಿದ್ ನೋಡ್ಬಿಟ್ಟು ಮನೆಯಲ್ಲಿ ಕೂತಿರೋ ಗಂಡಸರು ಹೆಂಗಸರು ಎಲ್ಲರೂ ಹತ್ಬಿಟ್ರು. ಅಂದ್ರೆ ಆ ಮಗು ಸ್ವಂತ ಎದ್ದು ನಡ್ಕೊಂಡು ಹೋಗೋ ಅಷ್ಟು ಇಲ್ಲವಾ? ಇಲ್ಲ, ಒಂದ್ಸರಿ ಎದ್ ನಿಂತ್ಕೊಳ್ಳುತ್ತೆ, ಒಂದ್ಸರಿ ಕುತ್ಕೊಳ್ಳುತ್ತೆ. ಮಲ್ಕೊಂಡ್ಬಿಟ್ರೆ ಫುಲ್ಲು ಆವಿನ ತರನೇ ಹಿಂಗಿಂಗ್ ಹೋಗೋದು, ಇಲ್ಲಾಂದ್ರೆ ಹಿಂಗಿಂಗ್ ಹೋಗೋದು. ಆ ಸೊಂಟ ಕಾಲು ಎಲ್ಲ ಹಿಂಗೆ ಫುಲ್ ಹಿಂಗ್ ತಿರ್ಗ್ಸೋದು ಆ ಮಗು. ಇದು ಒಂಥರ ವಿಚಿತ್ರ ಐತೆ. ವಿಚಿತ್ರ. ಅದು ಒಂದು ಕೇಸು. ಮತ್ತೆ ಇನ್ನೊಂದು ಕೇಸು ನನ್ನ ಹತ್ರ ವಿಡಿಯೋ ಐತೆ, ನಾನು ನಿಮಗೆ ಕಳಿಸ್ತೀನಿ. ವಿಡಿಯೋ ಮಾಡಿದ್ದೀನಿ, 2 ವಿಡಿಯೋ. ಅದು ಮನೆ ಸೈಟ್ ಇತ್ತಂತೆ. ಅವ್ರೇನ್ ಮಾಡೋರೆ, ಉತ್ತ ಇತ್ತಂತೆ. ಯಾರೋ ಹೇಳಿದ್ರು ಅಂತೇಳಿ ಆ ಉತ್ತಕ್ಕೆ ನೀರೆಲ್ಲ ಬಿಟ್ಬಿಟ್ಟವ್ರೆ. ಅದು ಹಾವು ಹೋಗ್ಬಿಟ್ಟಿದೆ ಆಚೆಗೆ. ಆ ಉತ್ತನ ನಿರ್ಮಾಣ ಮಾಡ್ಬಿಟ್ಟು ಅದ್ರ ಮೇಲೆ ಇವ್ರು ಮನೆ ಕಟ್ಬಿಟ್ಟವ್ರು. ಅಂದ್ರೆ ಯಾವ್ದೋ ಸೈಟ್ ಅಲ್ಲಿರೋ ಉತ್ತನ ಡೆಮಾಲಿಷ್ ಮಾಡಿ ಮನೆ ಕಟ್ಬಿಟ್ಟಿದ್ದಾರೆ. ಶೀಟ್ ಮನೆನೇ, ದೊಡ್ಡದಾಗೇನಿಲ್ಲ, ಕಟ್ಬಿಟ್ಟಿದ್ದಾರೆ. ಆ ಮನೆಗೆ ವಾಸ ಇದ್ದಾರೆ. ಆ ಮನೆಗೆ ವಾಸ ಮಾಡಿರೋದ್ರಿಂದ ಆ ಸರ್ಪ ಎಲ್ಲೋ ಹೋಗಿ ಏನೋ ಆಗೋಗ್ಬಿಟ್ಟೈತೆ. ಅದ್ರ ಆತ್ಮ ಬಂದು ಈ ಅಪ್ಪಂಗ್ ಬಂದು ಸೇರ್ಬಿಟ್ಟೈತೆ. ಅಂದ್ರೆ ಅದು ಸುತ್ತಿರೋ ಸರ್ಪ ಬಂದು ಈ ಅಪ್ಪಂಗ್ ಸೇರ್ಬಿಟ್ಟಿದೆ. ಆ ಜಾಗದಲ್ಲಿ ವಾಸ ಮಾಡೋರು ಸೇರ್ಬಿಟ್ಟಿದೆ. ಅವಾಗಿಂದ ಯಾವ ಕೆಲಸ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಫುಲ್ಲು ಬಿಸ್ನೆಸ್ ಲಾಸು, ಎಲ್ಲ ಲಾಸ್ ಆಗಿ ಎಲ್ಲ ಕಡೆ ತಿರುಗದೆ ಇರೋ ಜಾಗ ಇಲ್ಲ. ಎಲ್ಲೋ ಮುನೇಶ್ವರನ್ ದೋಷ ಅಂದ್ರಂತೆ, ಅದು ಮಾಡ್ಕೊಂಡ್ರಂತೆ. ಮತ್ತೆ ಮಾಟ ಮಂತ್ರ ಅಂದ್ರಂತೆ, ಅದು ಪರಿಹಾರ ಮಾಡ್ಕೊಂಡ್ರಂತೆ. ನಾಗದೋಷ ಅಂದ್ರಂತೆ, ಎಲ್ಲೋ ಹೋಗ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾಲಸರಿಲೋಗಿ ಪರಿಹಾರ ಮಾಡ್ಕೊ ಬಂದವ್ರೆ. ಮತ್ತೆ ಎಲ್ಲೂ ಅವ್ರಿಗೆ ಕರೆಕ್ಟಾಗಿ ಏನ್ ಮಾಡಿದ್ರು ಸರಿ ಬಂದಿಲ್ಲ. ಆಮೇಲೆ ನಮ್ಮ ಹತ್ರ ಬಂದಾಗ ಆಮೇಲೆ ನಾವು ಅಂಜನದಲ್ಲಿ ನೋಡಿದ್ವಿ, ತಿರುಗಿ ನಮ್ಮ ತಾಯಿಯವ್ರ ಹತ್ರ ಕೇಳಿದ್ರು. ಆಮೇಲೆ ಇದು ಈ ಥರ ಆಯಿತು, ಈ ಥರ ಹಿಂಗಾಗಿದೆ, ನೀವು ಉತ್ತ ಹೊಡೆದು ಮನೆ ಕಟ್ಟಿದ್ದೀರಾ ಅಂತೆಲ್ಲ ನಾವು ತಿಳಿಸಾದ್ಮೇಲೆ ಇವಾಗ ಅಯ್ಯಪ್ಪ ಆಮೇಲೆ ಅವಾಗ ಅಯ್ಯಪ್ಪನ ಮೇಲೆ ಬಂದ್ಬಿಡ್ತು, ಆಹ್ವಾನ ಆಗ್ಬಿಡ್ತು, ಬಂದ್ಬಿಡ್ತು. ಆದ್ರೆ ಮಾತಾಡಲ್ಲ, ಬರೀ ಬುಸ್ ಬುಸ್ ಅಷ್ಟೇನೆ, ಮಾತಾಡಲ್ಲ. ಅಯ್ಯಪ್ಪನು ಅಷ್ಟೇ ಮಲ್ಕೊಂಡು ಹಾವು ಒದ್ಲಾಡ್ದಂಗೆಲ್ಲ ಮನೆಯಲ್ಲೆಲ್ಲ ಒದ್ಲಾಡಿ, ಅದು ವಿಡಿಯೋ ಇದೆ ನನ್ನ ಹತ್ರ. ಅದು ಸರಿ ಹೋಯ್ತಾ? ಇವಾಗ ಸರಿ ಮಾಡೋಣ ಅಂತ ಹೇಳಿದ್ವಿ. ಈಗ ಆ ಮನೆ ಫಸ್ಟ್ ಬಿಟ್ಬಿಟ್ಟು ಬೇರೆ ಮನೆ ಖಾಲಿ ಮಾಡು, ಆಮೇಲೆ ಆ ಉತ್ತ ಇತ್ತಲ್ಲ ಆ ಜಾಗ ಅಷ್ಟಕ್ಕೆ ಕೆಳಗಡೆ ಗಾರೆ ಹಾಕೋರಂತೆ. ಅದಷ್ಟಕ್ಕೆ ನೀನ್ ಗಾರೆ ತೆಗೆದ್ಬಿಡು, ಆಟೋಮೆಟಿಕ್ಲಿ ಅಲ್ಲಿ ಉತ್ತ ಎದೊಳುತ್ತೆ ಅಂತ ಹೇಳಿದ್ವಿ. ವಾಪಸ್ ಅದು ಮತ್ತೆ ಅದು ಜಾಗ ಮನೆ ಬರುತ್ತೆ. ಮತ್ತೆ ಇದು ಆಲ್ರೆಡಿ ಸತ್ತಿದೆ, ಆತ್ಮ ಆಗೈತೆ, ಬೇರೆ ಒಂದು ಉತ್ಪತ್ತಿ ಆಗುತ್ತೆ ಸರ್. ಬೇರೆ ಒಂದು ಹಾವಲ್ಲಿ ವಾಸ ಮಾಡುತ್ತೆ. ನೆಕ್ಸ್ಟ್ ಈಗ ಒಂದೊಂದು ಹಾವುಗಳಿಗೆ 12 ವರ್ಷ ಇರುತ್ತೆ. ಅದು ಹೋದ್ಮೇಲೆ ಇನ್ನೊಂದು ಅಲ್ಲಿ ಆಟೋಮೆಟಿಕ್ಲಿ ಉದ್ಭವ ಆಗುತ್ತೆ ಅದೇ ಜಾಗದಲ್ಲಿ. ಅದಕ್ಕೆ ಇವಾಗ ಗಾರೆ ಮಾತ್ರ ಹಾಕೋರಂತೆ. ಅಷ್ಟು ಗಾರೆ ತೆಗೆದ್ಬಿಡಿ, ಅಲ್ಲಿ ಆಟೋಮೆಟಿಕ್ಲಿ ಉತ್ತ ಬರುತ್ತೆ. ನೀವ್ ಬೇಕಾದ್ರೆ ಕೆಲಸ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ. ಮನೇಲಿ ಸಂಸಾರ ಇರಬಾರ್ದು, ಮತ್ತೆ ಹೆಣ್ಮಕ್ಳು ಸೂತ್ಕ ಆಗೋಂಥವ್ರು ಇರಬಾರ್ದು, ಗಂಡ ಹೆಂಡತಿ ಹೊಂದಾಣಿಕೆ ಇದಿರಬಾರ್ದು. ಹೌದು, ಇವಾಗ ಬೇರೆ ಮನೆ ಮಾಡ್ತಾವ್ರೆ. ಅದೇ ಈಗ ಕೇಳ್ಕೊಂಡು ಹೋಗೋರು ಬಂದಿದ್ರಿ ಇವತ್ತವ್ರು, ಭಾನುವಾರ ಮನೆ ಹಾಲು ಕುಸ್ಕೊಂಡು ಹೋಗ್ತೀವಮ್ಮ ಅಂತ ಹೇಳೋರೆ. ಆ ಮೊಟ್ಟೆ ಮಾಂಸ ಏನು ಮಾಡ್ಕೊಡ್ದು ಆ ಮನೇಲಿ. ಇವ್ರು ನಾನ್ ವೆಜ್ ಎಲ್ಲ ತಿಂತಾರೆ, ಅಲ್ಲಿ ಇನ್ನಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಆ ಎಫೆಕ್ಟ್ ಇವ್ರಿಗೆ ಆಗ್ತಾ ಇತ್ತು. ಇದು ನಾಗದೋಷ ಇವೆಲ್ಲಾನು ಡ್ಯಾಮೇಜ್ ಮಾಡ್ತಿದೆ. ಮತ್ತೆ ಇವಾಗ ಇದು ಇಲ್ಲಿ ಕೇಳಾದ್ಮೇಲೆ ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿದಾರ ಅಂತ. ನೀವ್ ಯಾವ ತರ ಇದನ್ನ ಪರಿಹಾರ ಮಾಡ್ಕೊಡ್ತೀರಾ? ನಿಮ್ಗೆ ಯಾವ ತರ ಒಂದು ಸೂಚನೆ ಸಿಗುತ್ತೆ? ಇವಾಗ ಯಾವ ತರ ಅಂತಂದ್ರೆ, ಈಗ ಆ ಜಾಗದಲ್ಲಿ ಅವರು ಗಾರೆ ತೆಗೆದ್ಬಿಟ್ಟು ಉತ್ತ ಬರ್ಲಿ, ಉತ್ತ ಬಂದಾದ್ಮೇಲೆ ಆಮೇಲೆ ಅಲ್ಲಿ ದೇವ್ರನ್ನೇನಾದ್ರೂ ಮಾಡ್ಬೇಕಾ, ಇಲ್ಲ ಅಂತಂದ್ರೆ ಹಾಗೆ ಇದ್ರೆ ಸಾಕ ಅನ್ನೋದು ಮುಂದಿನ ವಿಚಾರ ತಿಳ್ಕೊಂಡ್ಬಿಟ್ಟು ಅದನ್ನ ನಾವು ಮಾಡ್ಬೇಕು. ಇಲ್ಲಾಂದ್ರೆ ಇವಾಗ ಏನ ಅಪ್ಪನ ಮೇಲೆ ಬರ್ತಿದೆ, ನೆಕ್ಸ್ಟ್ ಏನಾದ್ರೂ ಮಾತಾಡುತ್ತಾ ಅನ್ನೋದು ನೋಡೋಣ. ಓಕೆ, ಈಗ ಸಾಮಾನ್ಯವಾಗಿ ಈ ತರ ನಾಗದೋಷಗಳು ನಿಮ್ಮ ಹತ್ರ ಬರೋ ಕೇಸ್ಗಳಿಗೆ ಇದು ನಾಗದೋಷನೇ ಅಂತ ನೀವು ಹೆಂಗೆ ಇದನ್ನ ಪತ್ತೆ ಮಾಡೋದು? ನಮ್ಗೆ ಗಂಜನದಲ್ಲಿ ಕಾಣುತ್ತೆ ಸರ್. ಹಾವಿನ ರೂಪ ಕಾಣುತ್ತಾ? ಹೌದು, ಸರ್ಪ ಹೆಡೆ ಎತ್ತಿ ಕಾಣುತ್ತೆ.
ಮತ್ತೆ ನಮಗೆ ನಮ್ಮ ದೇವ್ರ ಕಡೆಯಿಂದ ನನಗೆ ತಿಳಿಸುತ್ತೆ. ತಿಳಿಸ್ತಾ ಇರ್ತಾರೆ. ಹ್ಮ್. ನನಗೆ ನಮ್ಗೇನು ಬಂದು ತಿಳಿಸುತ್ತೆ ಅದು ತಿಳಿಸ್ತಾ ಇರ್ತಾರೆ. ಇವ್ರು ಈ ಥರ ಇದು ಮಾಡ್ಬಿಟ್ಟವ್ರೆ, ಈ ಥರ ಅದು ಮನೆ ಕಟ್ಬಿಟ್ಟವ್ರೆ, ಅದರಿಂದನೇ ಇವ್ರಿಗೆ ಸಮಸ್ಯೆ ಅಂತೇಳಿ ತಿಳಿಸ್ತಾ ಇರ್ತಾರೆ. ನಿಮ್ಮ ಹತ್ರ ಬಂದರೆ ನೀವು ಅದಕ್ಕೆ ಪರಿಹಾರ ಮಾರ್ಗಗಳು ಈ ನಾಗದೋಷಕ್ಕೆ ಏನಿದೆ ನಿಮ್ಮ ಹತ್ರ? ಪರಿಹಾರ ಮಾರ್ಗಗಳು ಅಂದ್ರೆ ಇವಾಗ 15 ಡೇಸ್ ಒನ್ಸು ನಾವೀಗ ನೋಡಿ ಹೋಮ ಮಾಡಿದೀವಿ. ಹೋಮ ಮಾಡಿ 15 ಡೇಸ್ ಒನ್ಸು ಇಲ್ಲಿ ರಾಹುಕೇತು ಹೋಮ ನಡೀತಾನೆ ಇರುತ್ತೆ. ಎಂಥ ನಾಗದೋಷಗಳಿದ್ರು ಇಲ್ಲಿ ಹೋಮಕ್ಕೆ ಬಂದು ಅಟೆಂಡ್ ಆಗೋದ್ರಿಂದ ಅವ್ರಿಗೆ ನಾಗದೋಷಗಳು ಎಲ್ಲ ಪರಿಹಾರ ಆಗುತ್ತೆ. ಎಷ್ಟು ವಾರ ಬರಬೇಕಾಗುತ್ತೆ? ಅವ್ರಿಗೇನೋ ಸಣ್ಣದಾಗಿದ್ರೆ ಒಂದೇ ವಾರದಲ್ಲಿ ಕ್ಲಿಯರು, ಓಕೆ. ದೊಡ್ಡ ಮಟ್ಟಿಗೆ ಇದ್ರೆ ಒಂದು 4-5 ವಾರ ಸೊ ಸರಿ ಹೋಗುತ್ತೆ, ಕ್ಲಿಯರ್ ಆಗುತ್ತೆ. ಸೂಪರ್. ಸೊ ವೀಕ್ಷಕರೇ, ಇದೊಂದು ನಾಗದೋಷಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಾಗದೋಷ ಸಮಸ್ಯೆಗಳು ಮನುಷ್ಯನಿಗೆ ಬಂದರೆ ಯಾವ ಥರ ಅವರು ವ್ಯಕ್ತಿ ಬದಲಾಗ್ತದೆ, ಅದೊಂದು ಇವ್ರ ಹತ್ರ ಬಂದಿರೋ ಕೇಸ್ಗಳನ್ನೇ ಅವರು ಉದಾಹರಣೆ ಕೊಟ್ಟು ಮಾತಾಡಿದ್ದು. ಅದರಲ್ಲಿ ಒಂದು ವಿಡಿಯೋ ಮಗುದಿಲ್ಲ, ಬಟ್ ಒಂದು ವಿಡಿಯೋನ ಅವರು ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಇನ್ನೂ ಇದೇ ಥರದ್ದು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.